ಸತ್ಯ ಭಾವೆ ಕೋಪವೇನೆ ನನ್ನಲ್ಲಿ. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ 4ರಿಂದ 5 ಗಂಟೆಗೆ ಓದೋಕೆ ಅಂತ ಎದ್ದೇಳಬೇಕು ಅಂದರೆ ಆಗಲ್ಲ. ಆದರೆ ಎಲ್ಲಿಗಾದರೂ ಹೋಗಬೇಕು ಅಂದರೆ ಪಟ್ಟನೆ ಎದ್ದು ರೆಡಿ ಆಗಿಬಿಡ್ತೀವಿ. ನಾವು ಮನೆ ಬಿಟ್ಟಾಗ 5 ಗಂಟೆ ಆಗಿತ್ತು. ಮಧ್ಯದಲ್ಲಿ ಒಂದೆರಡು ಟೀ ಬ್ರೇಕ್ಗಳನ್ನ ತಗೊಂಡು 11 ಗಂಟೆ ಅಷ್ಟರಲ್ಲಿ ನಾವು ರೀಚ್ ಆಗಿದ್ದು. ರಾಯರ್ಗುಡಿ ಎಂಟ್ರಿ ಆಗ್ತಿದ್ದಂಗೆ ಅದೇನೋ ಒಂಥರ ಪಾಸಿಟಿವ್ ವೈಬ್ಸ್. ತುಂಬ ದಿನದಿಂದ ಅನ್ಕೋತಾ ಇದ್ದೆ ಹೋಗಬೇಕು ಅಂತ. ಆದರೆ ರಾಯರ ಅನುಗ್ರಹ ಇಲ್ಲದೆ ಏನೂ ಆಗಲ್ಲ ಅಲ್ವಾ. ಇನ್ನು ನಾವು ಹೋಗಿದ್ದು ಏಕಾದಶಿ ದಿನ ಆಗಿತ್ತು. ಹಾಗಾಗಿ ಸಿಕ್ಕಾಪಟ್ಟೆ ರಶ್ ಇತ್ತು. ದರ್ಶನ ಆಗೋದು ತುಂಬಾ ಕಷ್ಟ ಅಂತ ಅಂದ್ಕೊಂಡಿದ್ವಿ. ಆದರೆ ಅದೇನೋ ಗೊತ್ತಿಲ್ಲ, ಇಷ್ಟು ರಶ್ ಇದ್ರೂ ಕೂಡ 10 ನಿಮಿಷದಲ್ಲಿ ದರ್ಶನ ಆಗೋಯ್ತು. ಅನ್ನಪ್ರಸಾದಕ್ಕೆ ಬರ್ಸೋಣ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಕೇಳಿದಾಗ ಅವ್ರು ಹೇಳಿದ್ದು 1000 ರೂಪಾಯಿ ಮೇಲೆ ಕೊಡ್ತೀವಿ ಅನ್ನೋದಾದರೆ ಈ ಥರ ಒಂದು ಚೀಟಿನ ಬರ್ಕೊಡ್ತಾರೆ ಅಂತೆ. ಆದರೆ ಇವರು ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಏನು ಹೇಳಲ್ಲ. ನಮ್ಮ ಖುಷಿಗೆ ನಾವು ಎಷ್ಟಾಗುತ್ತೋ ಎಷ್ಟು ಅಂದ್ಕೊಂಡಿರ್ತೀವೋ ಅಷ್ಟನ್ನು ಕೊಡ್ಬೋದು. ಹಾಗೆ ಇಲ್ಲಿ ಇವರು ಒಂದು ಸ್ಕ್ಯಾನರ್ನ ಇಟ್ಟಿರ್ತಾರೆ. ಕ್ಯಾಶ್ನ ಇಲ್ಲಿ ಯಾವುದೇ ಕಾರಣಕ್ಕೂ ಇಸ್ಕೊಳ್ಳೋದಿಲ್ಲ. ಈ ಬಾರಿ ನಾವು ಹೋದಾಗ ಹೊಳೆ ನೀರು ಕೂಡ ತುಂಬ ಚೆನ್ನಾಗಿತ್ತು. ಹಾಗಾಗಿ ತೆಪ್ಪದ ವ್ಯವಸ್ಥೆ ಕೂಡ ಇತ್ತು. ತೆಪ್ಪದಲ್ಲಿ ನದಿ ಮಧ್ಯವರೆಗೂ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಇವರು ತಲೆಗೆ 50 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಹಾಗೆ ಆಚೆ ಬರ್ತಿದ್ದಂಗೆ ಗಿಣಿಶಾಸ್ತ್ರ ಹೇಳೋರು ಕೂಡ ತುಂಬ ಜನ ಇದ್ದರು. ಆದರೆ ನಾವು ಯಾವ ಶಾಸ್ತ್ರನೂ ಕೇಳಿಸ್ಲಿಲ್ಲ. ಯಾಕೆ ಅಂದರೆ ಭವಿಷ್ಯನ ಮುಂಚೆನೇ ತಿಳ್ಕೊಂಡು ಏನು ಮಾಡೋದು ಅಂತ ಅಷ್ಟೇ. ಇಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ಇದಕ್ಕೆ ಯಾಕೆ ಪಂಚಮುಖಿ ಆಂಜನೇಯ ಅಂತಾರೆ ಅಂದರೆ, ಲಕ್ಷ್ಮೀ ದೇವಿಯ ಹೇಳಿಕೆ ಮೇಲೆ ರಾಯರು ಆಂಜನೇಯನ 12 ವರ್ಷಗಳ ಕಾಲ ಆರಾಧಿಸಿದಾಗ ಆಂಜನೇಯ ಅವರಿಗೆ ಪಂಚಮುಖಿಯಾಗಿ ದರ್ಶನ ನೀಡ್ತಾರಂತೆ. ಹಾಗಾಗಿ ಇದಕ್ಕೆ ಪಂಚಮುಖಿ ಆಂಜನೇಯ ಅನ್ನೋ ಹೆಸರು. ಇನ್ನು ನಾವು ಮಂತ್ರಾಲಯಕ್ಕೆ ಬರೋದಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ. ಅದೇನು ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮುಂಬರೋ ವಿಡಿಯೋಸಲ್ಲಿ ನಿಮಗೆ ಗೊತ್ತಾಗುತ್ತೆ.